ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾರಾಣಿ ವರ್ಲ್ಡ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಕ್ರಿಸ್ಮಸ್ ಸೆಲೆಬ್ರೇಷನ್, ಕ್ರಿಸ್ಮಸ್ ಡೇ ದಿನಾನೇ ನಾವು ಫಿನಿಕ್ಸ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಟ್ರಾಫಿಕ್ ನೋಡ್ಬೋದು ಎಷ್ಟೊಂದು ಇದೆ, ತಲೆನೋವು. ಅಲ್ಲಿಗೆ ಹೋಗೋಷ್ಟರಲ್ಲೇ 2 ಗಂಟೆ ಆಗಿತ್ತು. ನಾವು ಮನೆಯಿಂದ ಹೊರಟಿದ್ದು 6 o'clockಗೆ, ಬಟ್ ಹೋಗಿ ರೀಚ್ ಆಗೋಷ್ಟರಲ್ಲೇ 8 ಗಂಟೆ ಆಗಿತ್ತು. ಅಷ್ಟೊಂದು ಟ್ರಾಫಿಕ್ಕು. ಈ ಬೆಂಗಳೂರಲ್ಲಿ ಟ್ರಾಫಿಕ್ಗೆ ಒಂದು ದೊಡ್ಡ ತಲೆನೋವಲ್ವಾ. ಸೊ ನೀವು ರಿಯಾಲಿಟಿನ ನೋಡ್ಬೋದು, ಇಲ್ಲಿ ಅಷ್ಟೊಂದು ಟ್ರಾಫಿಕ್ ಇತ್ತು. ಆ್ಯಂಡ್ ನೋಡಿ, ನಾವು ಹೋಗಿರೋದು ಫಿನಿಕ್ಸ್ ಮಾಲು. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ಬಟ್ ಯಾಕೋ ನಾವು ಹೋಗೋ ಟೈಮಲ್ಲಿ ಲೈಟೆಲ್ಲ ತೆಗೆದುಬಿಟ್ಟಿದ್ರು. ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಬಟ್ ಆಮೇಲೆ ನಾವು ಎಂಟ್ರಿ ಆಗ್ತಿದ್ದಂಗೆ ಲೈಟು ಕೂಡ ಆನ್ ಆಯಿತು. ಸೊ ಮಾಲಲ್ಲಿ ಎಂಟ್ರಿ ಹೊಡೆದ್ವಿ. ಜನ ನೋಡಿದ್ರೆ ಇಷ್ಟೊಂದು ಕ್ರೌಡ್ ಇತ್ತು ಅಂದರೆ ಎಲ್ಲರೂ ಈ ಮಾಲ್ಗೆ ಬಂದಿದ್ದಾರೆ ಅನ್ನೋಷ್ಟು. ದಿನ ಕೆಲಸದ ಟೆನ್ಷನ್ನು, ಮನೆ ಕೆಲಸ, ಅದು ಇದು ಅಂತ ಬ್ಯುಸಿಯಾಗಿರ್ತೀವಿ. ಸೊ ಯಾವತ್ತೂ ಒಂದಿನ ರಜೆ ಸಿಕ್ತು ಅಂತ ಮಾಲ್ಗೆ ಹೋಗಿ ಎಂಜಾಯ್ ಮಾಡಬೇಕು ಅಂತಂದರೆ ಈ ಜನಗಳ ಕಾಟ. ಸೊ ಅವ್ರಿಗೂ ನಮ್ಮ ಕಾಟ ಅಲ್ವಾ. ಸೊ ಅದೇ ರೀತಿ ಜನ ಜಾಸ್ತಿ ಇದ್ದರು. ಸೊ ಜನಗಳ ಜೊತೆನೇ ಜಾತ್ರೆ ಅಲ್ವಾ. ಸೊ ಹಂಗೆ ಹೋಗ್ತಾ ಇರೋದು, ನೋಡ್ತಾ ಇರೋದು, ಎಂಜಾಯ್ ಮಾಡ್ತಾ ಇರೋದು. ಜನ ಇರ್ತಾರೆ ಅಂತ ಮನೇಲಿ ಕೂತು ಸುಮ್ಮನೆ ಇದ್ದರೆ ಎಂಜಾಯ್ಮೆಂಟ್ ಆಗಲ್ಲ ಅಲ್ವಾ. ಸೊ ಜನಗಳ ಜೊತೆನೇ ನಾವು ಬೆರೆತು ಅವರೊಂದಿಗೇನೆ ನಾವು ಎಂಜಾಯ್ ಮಾಡಬೇಕಾಗಿರೋದು. ಸೊ ಬನ್ನಿ ಮಾಲ್ಗೆ ಎಂಟ್ರಿ ಆಗೋಣ. ಸೊ ನೋಡ್ಬೋದು, ಎಲ್ಲರೂ ಮಾಲ್ಗೆ ಬಂದಿದ್ದಾರೆ, ಫೋಟೋಸ್ ಎಲ್ಲ ತೆಗೆಸ್ಕೋತಾ ಇದ್ರು. ಆ್ಯಂಡ್ ನಾವು ಕೂಡ ಅದನ್ನೇ ಮಾಡಿದ್ವಿ. ಸೊ ನಾವು ಫೋಟೋ ತೆಗೆಸ್ಕೊಂಡ್ವಿ, ಮಾಲ್ ಎಂಟ್ರಿ ಆದ್ವಿ. ನನ್ನ ಮಗ ಅಂತೂ ಫುಲ್ ಜಾಲಿ, ಖುಷಿಯಾಗಿದ್ದಾನೆ. ಒಂಥರ ಜನರೆಲ್ಲ ನೋಡಿ ಸರ್ಪ್ರೈಸ್ ಅನ್ನಿಸ್ತಾ ಇದೆ ಅವನಿಗೆ, ಇಷ್ಟೊಂದು ಜನ ಏನಕ್ಕೆ ಅಂತ. ಸೊ ಅವನು ಎಂಜಾಯ್ ಮಾಡ್ತಾ ಇದ್ದ. ಹಾಯ್ ಮಾಡು. ಏನಾಯ್ತು? ಎಲ್ಲಿ ನೋಡಿದ್ರೂ ಜನನೇ ಜನ, ಎಲ್ಲೂ ನಡೆದಾಡೋಕ್ಕೆ ಕೂಡ ಜಾಗ ಇರಲಿಲ್ಲ, ಆ ಥರ ಫೀಲ್ ಆಗ್ತಾಯಿತ್ತು. ಸೊ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯಾವತ್ತೂ ಒಂದಿನ ಈ ಥರ ಕಲರ್ಫುಲ್ಲಾಗಿ ಆ್ಯಂಡ್ ಲೈಟಿಂಗ್ಸ್ ಎಲ್ಲ ನೋಡ್ತಿದ್ರೆ ಕಣ್ಣಿಗೆ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ. ಸೊ ಅದಕ್ಕಾದರೂ ನಾವು ಈ ಥರ ಒಂದು ಇವೆಂಟ್ಗೆ ಆ್ಯಂಡ್ ಸೆಲೆಬ್ರೇಷನ್ಸ್ಗೆ ನಾವು ಮಾಲ್ಗೆ ಆ ಥರ ಎಲ್ಲ ಹೋಗ್ತಾ ಇರಬೇಕು. ಮನೇಲಿ ಕೂತು ಫುಲ್ ಬೋರಿಂಗ್ ಅಂತ ಲೈಫ್ ಬೋರ್ ಮಾಡ್ಕೋಬಾರ್ದು ಅಲ್ವಾ. ಸೊ ಅದಕ್ಕೆ ಆಗಾಗ ಹೊರಗಡೆ ಹೋಗಿ ಎಂಜಾಯ್ ಮಾಡ್ತಾ ಇರಬೇಕು. ಕ್ರಿಸ್ಮಸ್ ಡೇಗೆ ಸ್ಪೆಷಲಾಗಿ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಆ್ಯಂಡ್ ಫುಡ್ ಕೋರ್ಟ್ಸ್ ಅಂತ ಬರುತ್ತಲ್ಲ, ಫುಡ್ ಸ್ಟಾಲ್ಸು ಆ್ಯಂಡ್ ಇವೆಂಟ್ಸ್ ಎಲ್ಲ ಅರೇಂಜ್ ಮಾಡಿದರು. ಸೊ ಅದನ್ನು ನೋಡೋಣ ಅಂತ ನಾವು ಔಟ್ಸೈಡ್ ಒಂದು ಏರಿಯಾಗೆ ಹೋದ್ವಿ. ಸೊ ಅಲ್ಲಿ ಆಲ್ರೆಡಿ ಇವೆಂಟ್ ನಡೀತಾ ಇತ್ತು. ಸೊ ಅದನ್ನು ನೋಡಿ ಎಂಜಾಯ್ ಮಾಡಿದ್ವಿ. ನೀವು ನೋಡ್ಕೊಂಡು ಬನ್ನಿ.
2, 3, you kick. अब तुम ही हो जिंदगी, अब तुम ही हो चैन की, मेरा दर्द की, मेरी आशिकी, तुम ही हो, क्योंकि तुम ही हो, अब तुम ही हो जिंदगी, तुम ही हो चैन की, मेरा दर्द की, मेरी आशिकी, तुम ही हो. ಕ್ರಿಸ್ಮಸ್ ಡೇ ದಿನ ಅರೇಂಜ್ ಮಾಡಿರುವಂತಹ ಒಂದು ಫಿನಿಕ್ಸ್ ಮಾಲ್ನ ಇವೆಂಟ್ ತುಂಬ ಚೆನ್ನಾಗಿತ್ತು. ಈವೆಂಟ್ನ ನೋಡ್ತಾ ಇದ್ರೆ ಈ ಇವೆಂಟ್ನ ಅಟೆಂಡ್ ಮಾಡಿ ನಮ್ಗೆ ಅನ್ಸೋದೇನು ಅಂದರೆ ಪ್ರತಿ ವರ್ಷವೂ ಕ್ರಿಸ್ಮಸ್ ಡೇಗೆ ಆ್ಯಂಡ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಇಲ್ಲೇ ಬರೋಣ ಅನ್ನೋ ಥರ. ಸೊ ಏನೋ ಒಂಥರ ಮೈ ರೋಮಾಂಚನ ಅನಿಸುತ್ತೆ, ಎಂಜಾಯ್ಮೆಂಟ್ ಆಗುತ್ತೆ ಆ್ಯಂಡ್ ಮನಸ್ಸಿಗೂ ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ. ಅಭಿ ಸೂಪರ್ ಸೂಪರ್. ಇದೆಲ್ಲನ ನೋಡಿ ನಮ್ಮ ಅಭಿ ಖುಷಿಗೆ ಎಂಡೇ ಇರಲಿಲ್ಲ. ಸೊ ಅಷ್ಟೊಂದು ಖುಷಿಯಾಗಿದ್ದ, ಸಣ್ಣತನ ನೋಡ್ದ ಆ್ಯಂಡ್ ಎಲ್ಲ ಡೆಕೋರೇಷನ್ಸ್ನ ನೋಡಿ ಲೈಟಿಂಗ್ಸ್ ಜೊತೆ ಆಟ ಆಡ್ದ. ಸೊ ಅದನ್ನು ನೋಡಿ ನಮಗೂ ಖುಷಿ ಆಯಿತು. ಸೊ ಅವನಿಗೋಸ್ಕರ ತಾನೇ ನಾವು ಇಷ್ಟೊಂದೆಲ್ಲ ಹೊರಗಡೆ ಬರೋದು ಆ್ಯಂಡ್ ಖುಷಿ ಪಡಿಸೋದು, ಮಕ್ಕಳಿಗೋಸ್ಕರನೇ ಅಲ್ವಾ. ಫ್ಯಾಮಿಲಿ ಬಸ್ಸಲ್ಲಿ ಕುತ್ಕೋಬೇಕು ಅಂತ ತುಂಬ ಹಠನೇ ಮಾಡ್ದ, ಬಟ್ ನಾನು ಕೂಡಿಸ್ಲಿಲ್ಲ, ಒಬ್ಬನೇ ಕೂಡ್ಸೋಕ್ಕೂ ಭಯ ಅಲ್ವಾ ಅದಕ್ಕೆ. ಆ್ಯಂಡ್ ಪಿಜ್ಜಾ ಏನಾದರೂ ಬರ್ಗರ್ ಏನಾದರೂ ತಿನ್ನೋಣ ಅಂತ ಅಂದರು ನಮ್ಮ ಮನೆಯವರು. ಸೊ ಬೇಡ, ಹೊರಗಡೆ ಏನಾದರೂ ತಿಂದ್ರಾಯ್ತು ಅಂತ ಸೊ ಹೊರಡ್ತಾ ಇದ್ದೀವಿ. ಹೊರಗಡೆ ಬರೋ ಟೈಮಲ್ಲಿ ಲೈಟಿಂಗ್ಸ್ ಫುಲ್ ಹಾಕಿದ್ರು, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ. ಸೊ ಆ ವ್ಯೂ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೀವೇ ನೋಡ್ಬೋದು ಇಲ್ಲಿ. ಬರ್ತಾ ದಾರಿಯಲ್ಲಿ ಮಾದೇಪುರ್ ಮೇನ್ ರೋಡ್ಗೆ ಅಂದರೆ ಫಿನಿಕ್ಸ್ ಮಾಲ್ ಹತ್ರದಲ್ಲೇ ಒಂದು ಸಿಂಧೂರ್ ಕಾಫಿ ಅಂತ ಇದೆ. ಸೊ ಅಲ್ಲಿ ಊಟ ಮಾಡೋಣ ಅಂತ, ಏನಾದರೂ ತಿನ್ನೋಣ ಅಂತ ಹೋದ್ವಿ. ಅಲ್ಲಿ ನೋಡ್ತಿದ್ರೆ ಬಿಸಿ ಬಿಸಿ ಪರೋಟ ಮಾಡ್ತಾಯಿದ್ರು. ಪರೋಟ ಕೂರ್ಮಾ ತಿಂದು ತುಂಬ ದಿನ ಆಗಿತ್ತು ಅಲ್ವಾ. ಸೊ ಅದನ್ನೇ ತೊಗೊಂಡ್ರಾಯ್ತು ಅಂತ ಪರೋಟ ಮತ್ತು ಇಡ್ಲಿ ತಿಂದ್ಕೊಂಡು ವಾಪಸ್ ಮನೆಗೆ ಬಂದುಬಿಟ್ವಿ. ಸೊ ಇದಾಗಿತ್ತು ನಮ್ಮ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಔಟಿಂಗ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಕೀಪ್ ಸಪೋರ್ಟಿಂಗ್.